ಅದಕ್ಕೆ ಎಲ್ಲಿ ಇನ್ನೂ ಬರಲೇ ಇಲ್ಲ. ಇನ್ನೇನು ಬರೋತ್ತಾಯ್ತಲ್ಲ, ಬಂದ್ಬಿಡ್ತಾಳೆ. ಬಂದ್ಮೇಲೆ ನಾನಂತ ಅವಳನ್ನ ಬಿಡಲ್ಲ. ಅದಕ್ಕೆ ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀನಿ. ಇನ್ಮೇಲೆ ನಾವು ಅಷ್ಟೇ, ನಾವು ಲೆಕ್ಕಕ್ಕೆ ಇರಲ್ಲ ಅಲ್ವಾ ಶಿವ. ಹಲೋ, ಹಾಂ ಹೇಳಿ ಮೇಡಮ್. ಮಿಂಚು ಕಾಣಿಸ್ತಿಲ್ಲ ಮೇಡಮ್. ಏನು ಹೇಳ್ತಿದ್ದೀರಾ? ಏನಾಯ್ತು ಅಕ್ಕ? ಮಿಂಚು ಸ್ಕೂಲಲ್ಲಿ ಕಾಣಿಸ್ತಿಲ್ವಂತೆ. ಏನೋ ಮಿಂಚು ಕಾಣಿಸ್ತಾ ಇಲ್ವಾ? ಒಂದು ನಿಮಿಷ ಇರೋ, ಮಹಿನಾ ಮಾತಾಡ್ತೀನಿ. ಹಲೋ, ಇಲ್ಲ ಹಾಗೆಲ್ಲ ಎಲ್ಲಿ ಹೋಗೋಕ್ಕೆ ಸಾಧ್ಯ? ಅಲ್ಲೇ ಎಲ್ಲೋ ಇರ್ತಾಳೆ. ಕ್ಲಾಸ್ ರೂಮು, ಪ್ಲೇ ಗ್ರೌಂಡು ಎಲ್ಲ ಕಡೆ ಒಂದ್ಸಲ ಚೆಕ್ ಮಾಡಿ. ಇಲ್ಲ ಮೇಡಮ್, ಎಲ್ಲ ಸೈಡು ಚೆಕ್ ಮಾಡಿದೆ, ಆದರೆ ಮಿಂಚು ಕಾಣಿಸ್ತಿಲ್ಲ ಮೇಡಮ್. ಅಪ್ಪು ಇದಾನಾ? ಮಮ್ಮಿ, ಅಪ್ಪು ಏನೋ ಆಯ್ತು? ಮಿಂಚು ಎಲ್ಲೋ? ಮಮ್ಮಿ ಬೆಳಗ್ಗೆ ಮಿಂಚು ನನ್ನ ಜೊತೆನೆ ಬಂದ್ಲು ಮಮ್ಮಿ. ಆದ್ರೆ ಅವಳು ಫಸ್ಟ್ ಅಲ್ವಾ ಖುಷಿನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಕೇಳಲಿಲ್ಲ ಮಮ್ಮಿ. ಇನ್ ಕ್ಲಾಸಿಗೆ ಹೋಗೋ ನಾನು ಬರ್ತೀನಿ ಅಂತ ಹೇಳಿದ್ಲು ಮಮ್ಮಿ. ವಾಪಸ್ ಅವಳು ಬರಲೇ ಇಲ್ಲ ಮಮ್ಮಿ. ನಂಗೆ ತುಂಬಾ ಭಯ ಆಗ್ತಿದೆ ಮಮ್ಮಿ. ಮಿಂಚು ಎಲ್ಲಿದ್ದಾಳೆ ಮಮ್ಮಿ? ಕಂದ, ನೀನು ಭಯಪಡ್ಬೇಡ, ನಾವು ಬರ್ತಿದ್ದೀವಿ. ಮ್ಯಾಮಗೆ ಫೋನ್ ಕೊಡು. ಮ್ಯಾಮ್, CCTV ಫುಟೇಜ್ ಚೆಕ್ ಮಾಡಿದ್ರಾ? ಹೌದು ಮೇಡಮ್, ನೋಡಿದ್ವಿ. ಮೇನ್ ಗೇಟ್ ಹತ್ರ ಹೋಗಿದ್ಲು. ಅಲ್ಲಿ ಸೆಕ್ಯೂರಿಟಿನ ನೋಡ್ಬಿಟ್ಟು ರಿಟರ್ನ್ ಬಂದಿದ್ದಾಳೆ. ಅದಾದ್ಮೇಲೆ ಸ್ಕೂಲ್ ಕಾಂಪೌಂಡ್ ಹತ್ರ ಇರೋ ಸಣ್ಣ ಗ್ಯಾಪ್ ಮೂಲಕ ಹೊರಗೋಗಿದ್ದಾಳೆ ಮೇಡಮ್. ಹೌದು ಮೇಡಮ್, ಅದಾದ್ಮೇಲೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಹೊರಗೆ ಹೋದ್ಲಾ? ಮಿಂಚು ಎಲ್ಲಿದ್ದಾಳೆ ಅಂತ ಮೇಡಮ್? ಆಕಾಶ್ ಬರ್ತಾಳೆ. ಆಕಾಶ್, ಬಾ ಆಕಾಶ್. ಇಲ್ಲ, ಮಿಂಚು ಎಲ್ಲೂ ಹೋಗಿರಲ್ಲ. ಅವಳೊಬ್ಳೆ ಎಲ್ಲೂ ಹೋಗಿರಲ್ಲ. ಮೈ ಸಮಾಧಾನ ಮಾಡ್ಕೊ, ಎಲ್ಲೂ ಹೋಗಿರಲ್ಲ, ಬರ್ತಾಳೆ. ನೋಡಿ ಪ್ಲೀಸ್, ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೋಗಿ ಸ್ಕೂಲ್ ಹತ್ರ ನೋಡ್ತೀನಿ. ಬರ್ತಾ, ನಾನು ಬರ್ತೀನಿ. ಓಕೆ, ಕಮ್. ಮಾಮ, ನನಗೆ ಇವತ್ತು ಜೀವನದಲ್ಲಿ ಯಾವ ಲೆವೆಲ್ಗೆ ಖುಷಿ ಆಗ್ತಿದೆ ಗೊತ್ತಾ? ಈ ಹೊಟ್ಟೆ ತುಂಬ ಹಾಲು ಕುಡಿಯೋದು ಅಂತಾರಲ್ಲ, ಆದರೆ ನನಗೆ ಹಾಲಲ್ಲ, ಆಲ್ಕೋಹಾಲ್ ಕುಡ್ದಿರೋ ರೇಂಜಿಗೆ ಕಿಕ್ಕೇರ್ತಾ ಇದೆ ಮಾಮು. ಒಂದು ಸೇಯಿಂಗ್ ಇದೆ ಗೊತ್ತಾ, ಫುಲ್ ಫೇಮಸ್ಸು, ವೈರಲ್ಲು. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡಲಾಗದೆ ಅಂತ. ಇಷ್ಟು ದಿನ ಆಗಿದ್ದೆ ನಾನು, ಆದರೆ ಈಗ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದೀನಿ. ಈ ಚಾನ್ಸ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಏನು ಮಾಡೋಕೆ ಹೊರಟಿದ್ಯಾ ನೀನು? ಆ ಮಗು ಅಂದರೆ ಗೌತಮ್ಗೆ ಎಷ್ಟು ಇಷ್ಟ ಅಂತ ಗೊತ್ತಾ ನಿಂಗೆ? ಸುಮ್ಮನೆ ಆ ಮಗು ವಿಷಯ ಕೈ ಹಾಕಿತ್ತು ರಾತಂತ ಮಾಡ್ಕೋತಾ ಇದೆಯಾ ಕಣೋ? ಅಲ್ಲ ಕಣೋ, ಏನು ಅರಿಯದ ಮಗುಗೆ ಯಾಕೋ ಅಷ್ಟು ಶಿಕ್ಷೆ ಕೊಡ್ತೀಯ? ನೀನೇನ್ ಮಾಮ ಅದನ್ನ ಶಿಕ್ಷೆ ಅಂತೀಯ? ತಪ್ಪು ತಪ್ಪು ತಪ್ಪು. ಅಚ್ಚ ಕನ್ನಡದಲ್ಲಿ ಅದಕ್ಕೆ ಮರುಪಾವತಿ ಅಂತಾರೆ. ಮರುಪಾವತಿ ಅನ್ನೋದಕ್ಕಿಂತ ಈ ನಮ್ಮ ಲೋಕಲ್ ಭಾಷೆಯಲ್ಲಿ ಸಿಂಪಲ್ ಆಗಿ ವಾಪಸ್ ಕೊಡೋದು ಅಂತ ಅಷ್ಟೇ. ಈ ಕೆರೆಯ ನೀರನ್ನು ವಾಪಸ್ ಕೆರೆಗೆ ಚೆಲ್ಲಿ ಅಂತಾರಲ್ಲ, ಹಾಗೆ ನನಗೆ ಸಿಕ್ಕಿದ್ದನ್ನ ನಾನು ಅವನಿಗೆ ವಾಪಸ್ ಕೊಡ್ತಾ ಇದ್ದೀನಿ. ಸಿಂಪಲ್ ಆಗ್ತಾ ತಲೆ ಕೆಡ್ಸ್ಕೊಬೇಡ ಮಾಮ. ಆ ಮಗುನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರ್ಸಾಗಿ. ಪಕ್ಕ ಕರೆಕ್ಟಾಗಿರೋ ಜಾಗಕ್ಕೆ ಸೇರಿಸಿದ್ದೀನಪ್ಪ, ಕನ್ಫ್ಯೂಷನ್ನೇ ಬೇಡ. ಚಾಪ್ಟರ್ ಕ್ಲೋಸ್. ಅಣ್ಣ ಫುಲ್ ಖುಷಿ. ಅಳಿಮಯ್ಯ, ಸತ್ಯ ಹೇಳು, ಮಗುಗೆ ಏನು ಮಾಡಿದ್ಯೋ ನೀನು? ನಿಂಗೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಆ ಮಗುನ ನಾನು ಕಿಡ್ನ್ಯಾಪ್ ಮಾಡಿ ಎಂಥ ಜಾಗಕ್ಕೆ ಸೇರಿಸಿದ್ದೀನಿ ಗೊತ್ತಾ? ಇಂಟರ್ನ್ಯಾಷನಲ್ ಹ್ಯೂಮನ್ ಟ್ರಾಫಿಕಿಂಗ್ ಜಾಲಕ್ಕೆ.
ಅದು ಹೇಗೆ? ಸುಮ್ಮನೆ ಅಲ್ಲ, ಫ್ರೀಯಾಗಿ. ಅವಳ ಗತಿ ಇನ್ನ ಅದು ಗತಿ. ಇನ್ನು ಮೇಲೆ ಆ ಮಿಂಚು ಈ ಊರಲ್ಲ, ಈ ಸ್ಟೇಟಲ್ಲ, ಈ ದೇಶದಲ್ಲೇ ಇರೋದಿಲ್ಲ. ಹಾಗೆ ಕಾಲ ಕಳೀತಾ ಕಳೀತಾ ಕೊರ್ಗಿ ಆ ಗೌತಮ್ ತಲೆಯಿಂದನೂ ಅವಳು ಮರ್ತು ಹೋಗ್ಬಿಡ್ತಾಳೆ. ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಮೈಂಡ್. ಕಡೆಗೆ ಒಂದು ದಿನ ಫೈನಲಿ ಮಿಂಚು ಅನ್ನೋ ಒಂದು ಹುಡುಗಿ ಈ ಪ್ರಪಂಚದಲ್ಲೇ ಇರಲಿಲ್ಲ ಅನ್ನಿಸ್ಬಿಡ್ತೀನಿ. ಹೆಂಗೆ ನನ್ನ ಐಡಿಯಾ? ಸೂಪರ್ ಅಲ್ವಾ ಮಮ್ಮ? ನಾನು ಆಟ ಇಷ್ಟಕ್ಕೆ ಮುಗ್ದಿಲ್ಲ ಮಮ್ಮ. ಇದು ಬರೀ ಟ್ರೈಲರ್ ಅಷ್ಟೇ. ನೋಡೋದಕ್ಕೆ ಇನ್ನೂ ತುಂಬಾ ಬಾಕಿ ಇದೆ. ಅವನನ್ನ ನೆಮ್ಮದಿಯಾಗಿ ಇಡಕ್ಕೆ ಬಿಟ್ಬಿಟ್ರೆ ಅದು ನನ್ನ ಪಾಲಿನ ಸೋಲಾಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ವಿಷಯ ಏನು ಗೊತ್ತಾ ಮಮ್ಮ? ಇಲ್ಲಿ ಆಟ ಆಡ್ತಿರೋದು ನಾನು. ಆ್ಯಂಡ್ ಈ ಆಟದಲ್ಲಿರೋ ರೂಲ್ಸ್ಗಳನ್ನ ಮಾಡಿರೋದು ಯಾರು ಗೊತ್ತಾ? ಅದು ನಾನೇ. ನನ್ನ ಆಟ ಯಾವತ್ತಿಗೂ ಮುಗಿಯೋದಿಲ್ಲ. ಕಡೆಗೆ ಕರಾಳ ಅಧ್ಯಾಯ. ಮಹಿ ಪ್ಲೀಸ್ ಅಳ್ಬೇಡ. ಬಿಗ್ ಬ್ರೋ, ಅದಕ್ಕೆ ಸ್ಕೂಲ್ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದ್ವಿ, ಮಿಂಚು ಎಲ್ಲೂ ಕಾಣಿಸ್ತಾ ಇಲ್ಲ. ಬಿಗ್ ಬ್ರೋ, ಇಫ್ ಯು ಡೋಂಟ್ ಮೈಂಡ್ ಒಂದು ಮಾತು ಹೇಳ. ಮೋಸ್ಟ್ಲಿ ಮಿಂಚುಗೆ ಮಹಿ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಏನು ಹೇಳ್ತಿದ್ಯಾ ಪಾರ್ಥ ನೀನು? ಮಿಂಚುಗೆ ನಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಇರಲಿಲ್ವಾ? ಮಹಿ ನೋಡು, ಪ್ಲೀಸ್ ಅರ್ಥ ಮಾಡ್ಕೋ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ಎದ್ದು ಮಿಂಚು ತುಂಬ ಡಲ್ಲಾಗಿ ಗೇಟ್ ಹತ್ರ ಹೋಗ್ತಾ ಇಲ್ಲ. ನಾನೇ ತಡೆದು ಮಾತಾಡಿಸ್ದೆ. ಎಷ್ಟು ಮಾತಾಡ್ಸಿದ್ರು ಅವಳು ಮಾತಾಡಲಿಲ್ಲ. ತುಂಬಾ ಸಪ್ಪಗಿದ್ಲು. ಆಮೇಲೆ ಒಳಗಡೆ ಕರ್ಕೊಂಬಂದ್ವಿ. ಇಲ್ಲ ಮಹಿ, ಹಾಗಲ್ಲ. ಮಿಂಚು ಒಪ್ಕೊಂಡಿದ್ದಕ್ಕೇನೆ ನಾವು ಪೇಪರ್ಸ್ ರೆಡಿ ಮಾಡಿದ್ದು. ಅವಳು ಬರ್ತಿದ್ದಂಗೆ ಇಲ್ಲ ಅದಕ್ಕೆ ಸ್ಕೂಲಲ್ಲಿ ಇದ್ದವಳು ಹೇಗೆ ಕಾಣೆ ಆಗ್ತಾಳೆ? ಇಲ್ಲಿ ಏನೋ ಆಗಿದೆ. ಪಾಪು ಪಾಪು, ನಿಮಿಷ, ಯಾರು ನೀವು? ಸರ್, ಇಲ್ಲಿ ಗೌತಮ್ ದಿವಾನ್ ಅಂದ್ರೆ ಯಾರು? ನಾನೇ. ಸರ್, ನನ್ನ ಮಗಳು ನಿಮ್ಮ ಹತ್ರ ಇದ್ದಾಳೆ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ಹುಡ್ಕೊಂಬಂದ್ವಿ. ನಿಮ್ಮ ಮಗಳು? ಹೌದು ಸರ್, ಅಂದ್ರೆ ಅವಳು ಚಿಕ್ಕವಳಿದ್ದಾಗಲೇ ನಾನು ಕಳ್ಕೊಂಡ್ಬಿಟ್ಟೆ ಸರ್. ಅವಳನ್ನು ಯಾರೋ ಸಾಕಿದ್ರಂತೆ, ಆದರೆ ಅವರು ಇಲ್ಲೇ ಬಿಟ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟಿದಾರಂತೆ.